ನನ್ನ ತಮ್ಮನಾದ ಕೀಚಕನು ಬಿಸಿಲಿನಿಂದ ಬಾಯಾರಿ ದಾಹಗೊಂಡಿರುವೆನು. ಜಲವನ್ನು ತೆಗೆದುಕೊಂಡು ಬಾರೆ ಅಮ್ಮಯ್ಯ. ಅಮ್ಮ ಜನನಿ, ಈಗ ಈ ಜಲವನ್ನು ತೆಗೆದುಕೋ. ತಮ್ಮಯ್ಯ, ಅಕ್ಕಯ್ಯ, ಬಿಸಿಲಿನಿಂದ ಬಾಯಾರಿ ಬಂದಿರುವನು, ಜಲವನ್ನು ತರಿಸಿಕೊಡು ಅಕ್ಕಯ್ಯ ಎಂದು ಕೇಳಿದೆಯಲ್ಲ. ಹೌದಾ ಅಗ್ರಜೆ? ತರಿಸಿರುವೆನು, ತೆಗೆದುಕೋ. ಇದೇನೋ ಪರಮಾಚಾರದ ರೀತಿ. ಅದೇನು ದೇವ? ಎಲ್ಲ ಸಾರಥಿ ಹೋಗಲಿ. ಇವಳನ್ನು ನೋಡಿದ ಕ್ಷಣಲೇ ನನಗೆ ಜಲವಿನ ದಾಹ ಅಡಿಗೆ ಹೋಯಿತು. ಅಕ್ಕಯ್ಯ, ಎನ್ನ ಭಿನ್ನಾಭವನ್ನು ಚೆನ್ನಾಗಿ ಲಾಲಿಸು. ಏನು ಹೇಳುತ್ತ ನನ್ನ ಮನಸ್ಸು ಬೇಸರ ಮಾಡಿಕೊಳ್ಳಬೇಡ ಅಗ್ರಜೆ. ಹಾಗೆ ಆಗಲಿ, ಅದೇನು ಹೇಳು ತಮ್ಮನೇ. ಅಕ್ಕಯ್ಯ, ತಮ್ಮಯ್ಯ, ಚಂದ್ರನಲ್ಲಿ ಕಳಂಕಳ ಇದ್ದರೆ ಇರಬಹುದು, ಚಂದ್ರನಲ್ಲಿ ಕಳಂಕಳ ಇದ್ದರೆ ಇರಬಹುದು, ಆದರೆ ಈಕೆಯ ಮುಖದಲ್ಲಿ ಚಂದ್ರನಕ್ಕಿಂತ ಮಿಗಿಲಾದ ಕಳಂಕಳ ಉಂಟು. ಅಕ್ಕಯ್ಯ, ಅಕ್ಕಯ್ಯ, ಸಾರಥಿ, ಏನು ಇವಳ ಕುಚ ಕುಂಭಗಳು, ಏನು ಇವಳ ತಾಮ್ರ ಮಲ್ಲಿಗೆ. ಬಲೇ ಬಲೇ. ಆಹೋ ಅಕ್ಕಯ್ಯ, ಈ ಸ್ತ್ರೀಳನ್ನು ನೋಡಿದ ಕ್ಷಣ ಬಂಗಾರದ ಕಳಸದಂತೆ ಎಷ್ಟು ಸುಂದರವಾಗಿ ನಿಂತಿರುವಳಲ್ಲೋ ಅಗ್ರಜೆ. ಅಕ್ಕಯ್ಯ, ಎನ್ನ ಮನವು ಅಕ್ಕಯ್ಯ, ಈ ತರಳ ಮಣಿ ಕುಂಬೆ ಕುಚಂಗಳನ್ನು ನೋಡಿದರೆ ಎಷ್ಟು ಸುಂದರವಾಗಿ ಕಾಣುತ್ತಿರುವಲ್ಲ ಅಗ್ರಜೆ. ಈ ನವಳ ಸ್ತ್ರೀ ರತ್ನವನ್ನು ನೀನು ಎಂತಾಲಿಂದ ಸಂಪಾದಿಸಿದೆ ಅಕ್ಕಯ್ಯ. ಈ ಸ್ತ್ರೀಯರು ಈ ಮೋಹನಾಗಿದ್ದಾರು. ಚಲತ್ಕಾರ ಚಂದ್ರನಂತೆ, ಕನ್ನಡ ಕಟ್ಟಿದ ಮುತ್ತಿನಂತೆ, ಕರದೊಳ ಬಿಡದ ಲಕ್ಷಲಕ್ಷ್ಮಿಯಂತೆ, ನಕ್ಷತ್ರೋಳು ರೋಬಿಣಿಯಂತೆ, ಅಪ್ಪರ ಶ್ರೀಯಳೋಳು ಚೇಮವಂತೆ, ಕಾಚೋಳು ಮುಂಗಾರ ಮಿಂಚಿನಂತೆ, ಪುಟ ಹಾಕಿದ ಗೊಂಬೆಯಂತೆ, ಮಾರಿನ ಮುಂಗೈ ಅರಗಿಳಿಯಂತೆ ಒಪ್ಪುವ ಈ ಸುಂದರ ಶ್ರೀ ಅಕ್ಕಯ್ಯ, ಎನ್ನ ಮನವು ಇವಳ ಮೇಲೆ ನಾಟಿತು. ಜೀವಂಗಿ ಎಂಬ ತರಣಿ ದಾಟಿದೆ. ರಮೆ, ವಿಜಯ, ರಾಮನೆ, ಚಿತ್ರಾಂಗಿ ಎಲ್ಲ ರೂಪಗಳನ್ನು ಒಟ್ಟುಗೂಡಿಸಿ ಆ ಬ್ರಹ್ಮನ ಈ ಸ್ತ್ರೀಗಳನ್ನು ಸೃಷ್ಟಿ ಮಾಡಿರುವನು. ಅಕ್ಕ, ಇವಳು ದಾರು, ಇವಳ ರೂಪಕ್ಕೆ ಜಗತ್ತಿನಲ್ಲಿ ದಾರು ಇಲ್ಲ. ಅಹೋ ತಮ್ಮಯ್ಯ, ಅಕ್ಕಯ್ಯ, ಇವಳನ್ನು ದಾರು ಎಂದು ಕೇಳಿದೆಯಲ್ಲ. ಹೌದಾ ಅಗ್ರಜೆ? ಅವಳು ಯಾರಾದರೆ ನಿನಗೆ ತಕ್ಕಿಬೇಕು? ನನಗೆ ಮನಸ್ಸಾಗಿರುವುದು, ಅದಕ್ಕಾಗಿ ಆ ಸ್ತ್ರೀಗಳನ್ನು ಕೇಳುವನು ಅಕ್ಕಯ್ಯ. ತಮ್ಮಯ್ಯ, ಅಕ್ಕಯ್ಯ, ಅವಳನ್ನು ದಾರು ಎಂದು ಕೇಳಿದೆಯಲ್ಲ, ಹೇಳುವೆನು ಕೇಳು. ಅದೇನು
ಕೇಳಿದೆಯಲ್ಲ, ಹೌದು ಹಾಗ್ರಜೆ. ಇವಳು ನಮ್ಮ ಮನೆಯ ದಾಸಿಯು. ನನ್ನ ಯೋಗ ಕ್ಷೇಮ ವಿಚಾರಿಸುವುದು ಇವಳ ಧರ್ಮವಾದ ಕಾರಣ ಇಲ್ಲಿಗೆ ಬಂದಿರುವಳು. ತಮ್ಮಯ್ಯ, ಅಕ್ಕಯ್ಯ, ಅವಳ ಗೋಷ್ಠಿ ನಿನಗೇತಕ್ಕೆ ಬೇಕೋ ತಮ್ಮ? ನಿನಗೆ ತಿಳಿಯದೋ ಹೆಣ್ಣಿನ ಮರ್ಮ. ಅಕ್ಕಯ್ಯ, ಅಮ್ಮ ಜನನಿ, ಮಾತೈತಾ? ಅಮ್ಮ ಜನನಿ, ಹಾಗೆ ಕಳ್ಸಿ. ಓ ಅಕ್ಕಯ್ಯ, ಏನು ಹೇಳುತ್ತ ನಂದು ಸಿಟ್ಟಾಗಬೇಡ ನೋಡು ಆಗ್ರಜೆ. ಅಕ್ಕಯ್ಯ, ಎಂತ ತಮ್ಮನಪ್ಪ ನೀನು. ಏ ಇಂದ್ರನ ಸಭಾನಾಯಕರು ಅಪ್ತರ ಶ್ರೀಗಳು ರತ್ನ ಕಾಂತಿಯಂತೆ ಒಪ್ಪು ಊರ್ವಶಿ ರಂಭಾದಿಗಳು ಆ ಭೂಪತಿರಂದು ಹೇಳುತ್ತಾರೆ. ಅಕ್ಕಯ್ಯ, ತಮ್ಮಯ್ಯ, ಅವಳು ಊರ್ವಶಿ ಅಂದರೆ ಸೂರ್ಯ ರೂಪದವಳು. ಅವಳೇನು ನೆಟ್ಟಾಗಿದ್ದಾಳೆ. ಅಕ್ಕಯ್ಯ, ತಮ್ಮಯ್ಯ, ರಮ್ಯ ಎಂದರೆ ಬಾಳ ಗಿಡದ ಬಾಳು. ಯಾವ ತರದ ಬಾಳು? ರೂಪದಲ್ಲಿ ಅತಿ ಶ್ರೇಷ್ಠ ಪಾರ್ವತಿ ಎಂದು ಹೇಳುತ್ತಾರೆ. ಕಲ್ಲಿನಲ್ಲಿ ಹುಟ್ಟಿಕೊಂಡ ಗುಣ ಅಷ್ಟರೊಳಗಿರಬಹುದು. ಅಕ್ಕಯ್ಯ, ಈ ಕಾಂತಿಯ ಕರತಾಳವು ಮರಲಕ್ಕೆ ಬಿಸಿಲಿಲ್ಲದ ಮಾಡಿ ನಿಂತಿದ್ದು. ಅಕ್ಕಯ್ಯ, ಈ ಹೊಲತಾಮಣಿ ಸೊಲ್ಲಡಿಗೆ ನೈಲು ಕುಡಿದು ಅಪ್ಪಳಿಸಿ ಅಪ್ಪಳಿಸಿ ಅಕ್ಕ, ತಮ್ಮ, ಇವಳು ಯಾರು? ಈ ಅವಳಿಗೆ ನನಗೆ ಗೊತ್ತಾ? ತಮ್ಮ ಹೇಳಿ ಎನ್ನ ಮನಸ್ಸು ಸಮಾಧಾನ ಮಾಡೆ ಆಗ್ರಜೆ. ಸಮಾಧಾನ ಮಾಡು. ಹೌದಕ್ಕಯ್ಯ. ತಮ್ಮಯ್ಯ, ಅಕ್ಕ, ಅವಳ ವೃತ್ತಾಂತವನ್ನು ಕೇಳಿದೆಯಲ್ಲ? ಹೌದು ಆಗ್ರಜೆ. ಹೆಣ್ಣು ಮಕ್ಕಳ ವೃತ್ತಾಂತವನ್ನು ಕೇಳಬಾರದು ತಮ್ಮ. ಯಾತಕ್ಕೆ ಕೇಳಬಾರದು ಆಗ್ರಜೆ? ತಮ್ಮಯ್ಯ, ಅಕ್ಕಯ್ಯ, ನೀನು ಬಂದಿರುವುದು ಏನು, ಮಾಡುತ್ತಿರುವ ಕೆಲಸವೇನು? ಅಕ್ಕಯ್ಯ, ತೋಟಕ್ಕೆ ಬೇಲೆ ಹಾಕಿದರ ದಾಟುವರದಾರು ನೀಟಾಗಿ ಹೆಣ್ಣು ಬಂದರಿ ಓಡು ಪುರುಷರದಾರು. ಸಮಾಧಾನ. ಅಕ್ಕಯ್ಯ, ತಮ್ಮಯ್ಯ, ಬುದ್ಧಿವಂತನಿಗೆ ಶಾಸ್ತ್ರ ಚಿಂತೆ, ಕಾಮಕನಿಗೆ ಕಾಮದ ಚಿಂತೆ, ಈರನಾದವನಿಗೆ ರಣರಂಗದ ಚಿಂತೆ. ಅಕ್ಕಯ್ಯ, ತಮ್ಮಯ್ಯ, ಈ ಸ್ತ್ರೀಗಳನ್ನು ಕೂಡಬೇಕೆಂಬ ಚಿಂತೆ. ಅಕ್ಕ, ನೀನು ಮನಸ್ಸು ಮಾಡಿದ್ರೆ ಯಾವಲ್ಲಿ ಮಾಲಕ್ಕ. ಅಮ್ಮ ಜನನಿ, ಅಮ್ಮ ಸೇರಿದ್ರಿ? ನನಗೆ ಒಳಗಡೆ ಕೆಲಸ ಇರುವುದು, ನಾನಿನ್ನು ಹೋಗುವೆನು. ಹೋಗಮ್ಮ, ಒಳಗಡೆ ಬಹಳ ಕೆಲಸ ಇದೆ. ತಮ್ಮಯ್ಯ, ಅಬ್ಬೋ ಅಕ್ಕಯ್ಯ, ಅಬ್ಬೋ ಅಕ್ಕಯ್ಯ, ತಮ್ಮಯ್ಯ, ಅಕ್ಕಯ್ಯ, ಇಲ್ಲಿ ಬಾ, ಇಲ್ಲಿ ಬಾ, ಎಲ್ಲಿ ಹೋಗಿ? ಯಮ್ಮ ಎಂತ ಬುದ್ಧಿ ಕಲ್ಸಿ ನಿಮ್ ತಮ್ಗೆ ಯಮ್ಮ ನಮ್ಮವ್ವ ಇದೇನ ತಪಸ್ಸು ಮಾಡಿ ನೀನ್ ನೋಡಿದ್ರೆ ತಣ್ಣೀರ್ ಕೊಡ್ಬೇಕಿದ್ದಂಗೆ ಆ ನೋಡಿದ್ರೆ ಆಡ್ತಾನೆ. ತಮ್ಮಯ್ಯ, ಅಕ್ಕಯ್ಯ, ಅವಳ ವೃತ್ತಾಂತವೇನು, ಅವಳ ದಾರೆಂದು ಕೇಳಿದೆಯಲ್ಲ? ಹೌದು ಆಗ್ರಜೆ. ಹೇಳಿವೆನು ಕೇಳು. ಅದೇನು ಮಾತು?
ಆಗ್ರಜೆ ಅನುಜನೇ, ಅಕ್ಕಯ್ಯ ಅವಳನ್ನು ದಾರು ಎಂದು ಕೇಳಿದೆಯಲ್ಲ. ಹೌದು ಆಗ್ರಜೆ. ಪರಮ ಪತಿವ್ರತೆ ಶ್ರೇಷ್ಠ ನಾರಿ, ದುಷ್ಟ ಪುರುಷಗೆ ಇವಳೇ ಮಾರಿ. ಅಹೋ ತಮ್ಮಯ್ಯ, 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 ಅವಳು ಗಂಧರ್ವ ಪುರೇಂದ್ರಿಯು. ಆಕೆಗೆ ಗಂಧರ್ವ ನಾಯಕರೇ ಪತಿಗಳಾಗಿರುವಾಗ ಪರ ಹೆಣ್ಣು ಮಗಳನ್ನು ನೀನು ಬಯಸಿದರೆ ಹೊರಗೆ ಹೋಗುವ ಮಾರಿಯನ್ನ ಮನೆಗೆ ಕರೆದಂತಾಗುವುದು ತಿಳಿಯಿತೆ. ಕೀಚಕಾಗ್ರಣಿ ಧೀಮಣಿ. ಅಕ್ಕಯ್ಯ, ಈ ಸ್ತ್ರೀಗಳನ್ನು ಬಯಸಿದರೆ ಊರು ಹೊರಗು ಹೋಗೋ ಹರಿ ಅಂತ ಹೇಳಿದಲ್ಲ ಆಗ್ರಜೆ. ಹೌದು ಅಕ್ಕಯ್ಯ, ಈ ಸ್ತ್ರೀಗಳು ನನ್ನ ಕಣ್ಣಿಗೆ ಕಣ್ಣಾಮಣಿಗಿಂತಲೇ ಮಿಗಿಲಾಗಿ ಕಾಣುವ ಆಗ್ರಜೆ. ಅಕ್ಕಯ್ಯ, ಅಹೋ ತಮ್ಮಯ್ಯ, ಇಂಥ ಸುಂದರವಾದ ಶ್ರೀ ರತ್ನವನ್ನು ಸಂಪಾದಿಸಿದ ನೀನೇ ಧನ್ಯಳೇ ಧನ್ಯಳು. ಅಕ್ಕ, ಅದು ಯಾತಕ್ಕೆ ಅಂದರೆ ಅದು ಏತಕ್ಕೆ? ಸಾಗರಕ್ಕೆ ಚಂದ್ರನ ಕಡೆಗೆ ಬಂದಂತೆ ಹಸುತ ಬಂದವನಿಗೆ ಅಮೃತವನ್ನು ಬೆರೆಸಿದಂತೆ ಬಚ್ಚು ಅದು ಜಲವಕ್ಕೆ ಜಲವು ನೀರು ಪ್ರಾಪ್ತವಾದಂತೆ. ಅಕ್ಕಯ್ಯ, ತಮ್ಮಯ್ಯ, ಇವಳ ನಡಿಯ ನಾಟ್ಯದಂತೆ, ಇವಳ ನಡಿಯ ಮುತ್ತಿನಂತೆ, ಇವಳ ನಾಚಿಕೆ ಸಂಪಿನಂತೆ, ಇವಳ ನೋಟ ಸೂರ್ಯೋದಯವಾದಂತೆ ಈ ಚೆಲುವಿನ ಕರಿವು ಆಗ್ರಜೆ. ಅಕ್ಕಯ್ಯ, ತಮ್ಮಯ್ಯ, ಹೇಗಾದರೂ ಮಾಡಿ ಸಂತೋಷ ಪಟ್ಟು ಆ ತಳಮಣಿ ನನ್ನ ಬಳಿಗೆ ಕಳಿಸಿಕೊಡೆ ಆಗ್ರಜೆ. ಅಕ್ಕಯ್ಯ, ಅಕ್ಕಯ್ಯ, ಏತಕ್ಕಾಗಿ ಇಲ್ಲಿಗೆ ಬಂದ? ನಾನು ಬಂದಿರುವುದು ನಿನ್ನ ನೋಡಲಿಕ್ಕೆ. ನಿನ್ನ ನೋಡಿದ ಮೇಲೆ ಆ ಸ್ತ್ರೀಗಳು ನನಗೆ ಜಲವನ್ನು ಏತಕ್ಕೆ ತಂದುಕೊಟ್ಟು. ತಮ್ಮಯ್ಯ, ಅಕ್ಕಯ್ಯ, ನನ್ನ ಪಾದ ದರ್ಶನಕ್ಕಾಗಿ ಬಂದಿದ್ದೆಲ್ಲವೇ? ನೀನು ನಿನ್ನ ಕೈಯಿಂದ ಜಲವನ್ನು ಕೊಟ್ಟಿದ್ದರೆ ಅಮೃತನ ಮಾಡಿ ನನ್ನ ಗರಡಿಗರಕ್ಕೆ ಹೋಗುತ್ತೀನಿ ಆಗ್ರಜೆ. ತಮ್ಮಯ್ಯ, ಅಕ್ಕಯ್ಯ, ಈಚೆಗಡೆ. ಆಗ್ರಜೆ. ಅಕ್ಕಯ್ಯ, ನನ್ನ ಪಾದ ದರ್ಶನಕ್ಕೆಂದು ಬಂದ ನೀನು ನಮ್ಮ ಮನೆಯ ಸಖಿಯಾದ ಇವಳ ರೂಪಕ್ಕೆ ಮೆಚ್ಚಿ ಹೋಗಿರುವೆಯಲ್ಲ. ಹೌದು ಆಗ್ರಜೆ. ತಮ್ಮಯ್ಯ, ಅಕ್ಕಯ್ಯ, ಪರ ಹೆಣ್ಣು ಮಗಳನ್ನ ಈ ರೀತಿ ದೃಷ್ಟಿಯಿಂದ ನೋಡುವುದು ನಿನಗೆ ಸಮ್ಮತವಾದ ಕಾರ್ಯವಲ್ಲ. ಅಕ್ಕಯ್ಯ, ಅಹೋ ತಮ್ಮನಾದ ಕೀಚಕನೇ, ಇಲ್ಲಿ ಕುಂತು ಜನರೆಲ್ಲ ಕೇಳ ಆಗ್ರಜೆ. ಪರ ದೃಷ್ಟಿಯಿಂದ ನೋಡುವರು ನಾಲ್ಕನೇ ಭಾಗ ಇರುವ ಆಗ್ರಜೆ. ತಮ್ಮಯ್ಯ, ಅಕ್ಕಯ್ಯ, ಯಾರು ಹೇಗೆ ಇರಲಿ, ನೀನು ಮೊದಲು ಚೆನ್ನಾಗಿದ್ದರೆ ಸಾಕು ನನಗೆ. ಅಕ್ಕಯ್ಯ, ತಮ್ಮಯ್ಯ, ನೀನು ನನಗೆ ಬೇಕಿಲ್ಲದ ಸ್ತ್ರೀಗಳನ್ನು ತಂದು ನನಗೆ ಲಗ್ನ ಮಾಡಿದರೆ ಹೇಗಾಗುವುದಂದರೆ ಅದು ಹೇಗಾಗೋದು ತಮ್ಮಯ್ಯ? ಅಕ್ಕಯ್ಯ, ತಮ್ಮಯ್ಯ, ಅಕ್ಕಯ್ಯ, ಬಂದು ನೀ ಬಹು ಸಮಯವಾಯಿತು. ನೀನು ಮಾತನಾಡುವ ರೀತಿಯಲ್ಲಿ ನಿನ್ನ ಮನದೊಳಗಿರುವ ಭಾವನೆ ನನಗೆ ಅರ್ಥವಾಯಿತು. ತಮ್ಮಯ್ಯ, ಅಕ್ಕಯ್ಯ, ನಿನ್ನ ರಥವು ಸಿದ್ಧವಾಗಿರುವುದು. ತಕ್ಷಣವೇ ನಿನ್ನ ಗರುಡಿ ಮನೆಗೆ ತೆರಳು. ಅನುಜಾಗ್ರಣಿ ಧೀಮಣಿ. ಆಹೋ ಅಕ್ಕಯ್ಯ, ಆಹೋ ಅಕ್ಕಯ್ಯ, ನಾನೇನು ಕೇಳಿದೆನು ನೀನೇನು ಕೊಡ್ತೀನಿ ಎಂದು ಹೇಳಿದೆ ಆಗ್ರಜೆ. ಅಕ್ಕಯ್ಯ, ನೀನು ಕೊಡಬೇಕೆಂಬ ಅಂತಃಕರಣ ನಿನ್ನಲ್ಲಿ ಹುಟ್ಟಿದ್ದು ನಿಜವಾದರೆ
ಮಗನ ಮುಂಗೈ ಹರಗಳಿಯಂತೆ ಒಬ್ಬ ಈ ಮೋಹನ ಎಂಬ ಜೀವರತ್ನವನ್ನು ಕೊಟ್ಟರೆ ನನ್ನ ಮನಸ್ಸೆಂಬುದು ಬಂಗಾರ ಆಗೋದು. ಅಕ್ಕಯ್ಯ, ಅಹೋ ತಮ್ಮ, ಈಕೆಯನ್ನ ವಶ ಮಾಡಿದರೆ ನೀನು ಹೇಳಿದ ಚಾಕುವದಿನಿಲ್ಲವೇ ನಿನ್ನ ನುಡಿ ನಾನು ಸಲ್ವೇ ಆದ್ರಜೆ. ಅಹೋ ಅನುಜ, ಈ ಶ್ರೀ ಸಮನ ಸುರರ ಗಂಧರ್ವದೋಳ ಹಟ್ಟದಿ ಪಾಲಕರೇ ಸರಿಗಾಣೆ. ಹಾ, ಅಮ್ಮ ಸುಜಿಷ್ಣ, ತಮ್ಮನಾದ ಕೀಚಕ, ಇದು ಒಂದು ಅದೃಷ್ಟ, ಇದ್ರ ಮೇಲೆ ನಿನ್ನಿಷ್ಟ. ನಾನು ಬಲ ದುಷ್ಟ, ನಾನು ಬಲ ದುಷ್ಟ. ಕಾಮಕ್ಕೆ ಗಾಯ ಇಟ್ಟುದು ಬಲ ಮಾಯುವುದು ಬಲಕಷ್ಟೇ. ಅಕ್ಕಯ್ಯ, ಅಹೋ ತಮ್ಮಯ್ಯ, ಅಕ್ಕಯ್ಯ, ನನ್ನ ರಾಣಿ ವಾಸದಲ್ಲಿ 100 ಜನ ಸ್ಫುರದ್ರೂಪಿ ಸ್ತ್ರೀಯರಿರುವರು. ಹಾ, ಅವರನ್ನು ಬೇಕಾದ್ರೆ ನಾನು ನಿನಗೆ ಒಲಿಸಿಕೊಟ್ಟು ನಿನಗೆ ಬೇಕಾದ್ರೆ ಲಗ್ನವನ್ನು ಮಾಡುವೆನು. ಆದರೆ ನಮ್ಮ ಮನೆಯ ದಾಸಿಯಾದ ಇವಳ ಮೇಲಿರುವ ಮೋಹವನ್ನು ಬಿಟ್ಟು ಬಿಡು. ಅಕ್ಕಯ್ಯ, ತಮ್ಮಯ್ಯ, 100 ಸ್ತ್ರೀಗಳು ನನಗೆ ಬೇಕಾಗಿಲ್ಲ. ಯಾರು ಬೇಕು? ಆ ಸ್ತ್ರೀಳನ್ನು ಕಂಡ ಆ ಕ್ಷಣ ನನ್ನ ಆ ಸ್ತ್ರೀಳನ್ನು ಕಂಡ ಆ ಕ್ಷಣ ನನ್ನ ಮನಸ್ಸು ಹೇಗಾಯಿತಂದರೆ, ಹೇಗಾಯ್ತು ಅಕ್ಕಯ್ಯ, ಅನುಜ? ಕುರುಡನ ಕೈಯಲ್ಲೇ ಕನ್ನಡ ಕೊಟ್ಟಂತೆ, ಕಿರುಡನ ಮುಂದೆ ಪರತತ್ವ ಹೇಳಿದಂತೆ, ಮುಪ್ಪಾದ ಮುದುಗನ ಬಳಿ ಯೌವನ ಸ್ತ್ರೀಗಳನ್ನು ತಂದು ಲಗ್ನ ಮಾಡಿದಂತೆ. ಅಕ್ಕಯ್ಯ, ಅಹೋ ತಮ್ಮಯ್ಯ, ಕುರುಡನ ಕೈಯಲ್ಲಿ ಕನ್ನಡಿದ್ದರೆ ಕನ್ನಡಿಯಲ್ಲಿ ಆತ ಮುಖವನ್ನು ನೋಡಿಕೊಳ್ಳುವ ಸಾಧ್ಯವಿಲ್ಲ. ಹಾಗಾದ್ರೆ ಅನುಜ, ಕಿರುಡನ ಮುಂದೆ ಪರತತ್ವವನ್ನು ಹೇಳಿದರೆ ಅದರ ಭಾಗವನ್ನು ಹೊಯ್ಯಲಾರ. ಅಕ್ಕಯ್ಯ, ಅಹೋ ತಮ್ಮಯ್ಯ, ಅದರಂತೆ ಮುಪ್ಪಾನ ಮುದುಕನ ಬಳಿ ಯೌವನ ಸ್ತ್ರೀಯರಿದ್ದರೆ ಆ ಸ್ತ್ರೀಗಳು ಸಂಸಾರ ಸುಖವನ್ನು ಸವಿಯೋದು ಆಗ್ರಜೆ. ಅಕ್ಕಯ್ಯ, ಅಹೋ ತಮ್ಮಯ್ಯ, ರಾಸವಿಲ್ಲದ ದ್ರೇಯಕ್ಕೆ ವಿವಾಸನ ಮಾಡಿ ನನ್ನ ಮಸಣಕ್ಕೆ ಕಡಿಸಿದಂತೆ ಆಗುವುದು ಹಾಗ್ರಜೆ. ಅಕ್ಕ, ಅಹೋ ಅನುಜನೇ, ನೀನು ಮನಸ್ಸು ಮಾಡಿದ್ರೆ ಇದು ಯಾವಲ್ಲಿ ನಿನಗೆ ದೊಡ್ಡ ಲೆಕ್ಕ. ಹಾ ಹಾಗ್ರಜೆ, ಅನುಜ, ಅನುಜನೇ, ಅಕ್ಕಯ್ಯ, ಹೆಣ್ಣು ಹೊನ್ನು ಮಣ್ಣು ಒಲಿಬೇಕಾದ್ರೆ ಪೂರ್ವ ಜನ್ಮದಲ್ಲಿ ಪುಣ್ಯವಿದ್ದರೆ ಮಾತ್ರ ಅದು ಲಬ್ಧವಾಗುವುದು. ಅಕ್ಕಯ್ಯ, ತಮ್ಮಯ್ಯ, ಒಲಿಸಿಕೊಳ್ಳವರಿಗೆ ಪ್ರೇಮದ ಸಿರಿ ಎಂದು ನಿನಗೆ ಗೊತ್ತಿಲ್ಲವೇ? ಆಗ್ರಜೆ, ಅಹೋ ಅನುಜನೇ, ಅಕ್ಕಯ್ಯ, ನಿನಗೆ ಅವಳ ಮೇಲೆ ಮನಸ್ಸಿದ್ದರೆ ಅವಳಿಗೆ ನಿನ್ನ ಮೇಲೆ ಮನಸ್ಸಿರಬೇಕಲ್ಲ. ನೀನು ಹೇಳಬೇಕಾಗ್ರಜೆ ಮನಸ್ಸಾಗದ. ಅಕ್ಕಯ್ಯ, ಒತ್ತಾಯ ಪೂರ್ವಕವಾಗಿ ಕಟ್ಟಿಕೊಡಬಹುದೇ ಹೊರತು ಜೀವನ ಸಾಗಿಸಲು ಸಾಧ್ಯವಿಲ್ಲ. ಅದು ಏತಕ್ಕೆ ಆಗ್ರಜೆ? ಒತ್ತಾಯ ಪೂರ್ವಕವಾಗಿ ಏನನ್ನೂ ಪಡೆಯಲು ಸಾಧ್ಯವಿಲ್ಲ. ಹೇ, ತಮ್ಮಯ್ಯ, ಅಕ್ಕಯ್ಯ, ಏನೇ ಪಡೆದರೂ ಪ್ರೀತಿಯಿಂದ ಪಡೆದರೆ ಮಾತ್ರ ಅದು ನಿನಗೆ ಲಭಿಸುವುದು. ಅಕ್ಕಯ್ಯ, ಅನುಜ, ಅಕ್ಕಯ್ಯ, ಅನುಜನೇ, ಅಹೋ ತಮ್ಮಯ್ಯ, ಅಕ್ಕಯ್ಯ, ಹೇಳುವೆನು ಕೇಳು. ಅದೇನು ಮಾತು ಚೆನ್ನಾಗಿ ಹೇಳು ಆಗ್ರಜೆ.
ತಮ್ಮಯ್ಯ, ಅಕ್ಕಯ್ಯ ಲಂಕಾ ನಗರದ ಅಧಿಪತಿ ಎನಿಸಿಕೊಂಡ ರಾವಣನು ಸೀತೆಯಿಂದಲೇ ಹತನಾಗಲಿಲ್ಲವೇ ಹೌದು ಹಾಗ್ರಜ ತಮ್ಮಯ್ಯ? ಅಕ್ಕಯ್ಯ ಆದ್ದರಿಂದ ವಿಚಾರವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಒತ್ತಾಯಕ ಪೂರ್ವಕವಾಗಿ ಯಾವ ಹೆಣ್ಣನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಅಗೋ ತಮ್ಮನಾದ ಕೀಚಕನೇ, ಅಕ್ಕಯ್ಯ ನಮ್ಮ ಮನೆಯ ದಾಸಿಯಾದ ಇವಳ ಮೇಲಿರುವ ಮೋಹವನ್ನು ಬಿಟ್ಟು ಬಿಡು. ಕೀಚಕಾಗ್ರಣಿ ಧೀಮಣಿ. ಅಬ್ಬೋ ಅಕ್ಕಯ್ಯ, ರಾವಣನು ಸೀತಿನ ಬಯಸಿ ಕೆಟ್ಟು ಹೋದನೆಂದು ಹೇಳಿದಲಾಗ್ರಜೆ. ಅಕ್ಕಯ್ಯ, ರಾವಣನು ತಪ್ಪು ಮಾಡಿದ ಸುದ್ದಿ ನೀನು ಹೇಳಿದೆಯಲ್ಲ, ದೇವತೆಗಳು ತಪ್ಪು ಮಾಡಿದ್ದು ನೀನು ಹೇಳಲಿಲ್ಲ ಆಗ್ರಜೆ. ಈ ಲೋಕದಲ್ಲಿ ರಾವಣನ ದುರ್ಮಾರ್ಗನಂದು ಬೆಳಗಿನ ಜಾವದಿಂದ ಕೋಡಿಯಾಗಿ ಕೂಗಿ ಸರ್ಕಲೋಕ ವೈಕುಂಠನು ಕೆಟ್ಟನು. ಅಕ್ಕಯ್ಯ, ತಮ್ಮಯ್ಯ, ದೇವೇಂದ್ರನು ದೇವಲೋಕದ ಚಕ್ರವರ್ತಿ ಅವನಾಸದಿಂದ ಬಿರುದು ಕೆಟ್ಟನು. ಹೌದು ಆಗ್ರಜೆ, ಅನುಜ, ಸೀತೆಯನ್ನು ಮುಟ್ಟಬಾರದೊಂದು ಹಶೆಕೊರದಲ್ಲಿಟ್ಟು ರಾವಣನು ಕೆಟ್ಟನು. ಗುರುಪತಿನ ಮೋಹಿಸಿದ ಚಂದ್ರನ ಕೆಟ್ಟನು. ನೀನೇ ಹೇಳ ಆಗ್ರಜೆ. ತಮ್ಮಯ್ಯ, ಅವರೆಲ್ಲರೂ ಕೆಟ್ಟವರೆಂದು ನೀನು ಕೆಡುವೆ ಏನು? ಆಗ್ರಜೆ, ಆ ರಾವಣನು ಕೊಂದಂತೆ ನನ್ನನ್ನು ದಾರಕೊಲ್ಲುತ್ತಾರೆ ಹೇಳು. ತಮ್ಮಯ್ಯ, ಆಗ್ರಜೆ, ಅವರು ಕೆಟ್ಟರೆಂದು ನೀನು ಕೆಡುವೆಯಾ? ನಾನು ಸ್ವತ್ತು ಅದರ ಸಿದ್ಧಿಲ್ಲ ಸ್ತ್ರೀಯೊಳಗೆ ಬೇಕು ಆಗ್ರಜೆ. ತಮ್ಮಯ್ಯ, ಆಗ್ರಜೆ, ಚಿಕ್ಕವನಿರುವಾಗನಿಂದ ಇಲ್ಲಿಯವರೆಗೂ ನಾನು ನಿನಗೆ ಹೇಳಿಕೊಟ್ಟಿರುವ ಪಾಠ ಇದೆ ಏನು? ಹೌದಾ ಆಗ್ರಜೆ? ಅನುಜ, ಅಕ್ಕಯ್ಯ, ಈ ಸ್ತ್ರೀಗಳನ್ನು ಬಯಸಬೇಡ, ಈ ಸ್ತ್ರೀಗಳನ್ನು ಬಯಸಿದರೆ ನನಗೆ ಮರಣ ಬರುವುದು ಹೇಳಿದಲ್ಲ ಆಗ್ರಜೆ. ತಮ್ಮಯ್ಯ, ಅಕ್ಕಯ್ಯ, ಈ ಸ್ತ್ರೀಗಳನ್ನು ಬಯಸದಿಲ್ಲದಿದ್ದೊಡೆ ಮುಂದೆ ನನಗೆ ಮರಣ ಬರುವುದಿಲ್ಲ ಹೇಗೆ ಆಗ್ರಜೆ? ಮರಣ ಬಂದರೂ ಸರಿ, ಬಾರದಿದ್ದರೂ ಸರಿ, ಒತ್ತಾಯ ಪೂರ್ವಕವಾಗಿ ಜೀವನ ನೀನು ಸಾಗಿಸಿದರೆ ಅದು ಇದ್ದು ಕೂಡ ಸತ್ತಂತೆ ಸರಿ. ಆದರೆ ನಾನು ಸತ್ತರ ಸಾಲಿ ಉಳಿದರೆ ಹಾಗಾದ್ರೆ ಆ ಸ್ತ್ರೀಗಳನ್ನು ಕಳಿಸಿಕೊಳ್ಳ ಆಗ್ರಜೆ. ತಮ್ಮಯ್ಯ, ಅಕ್ಕಯ್ಯ, ನಾವು ಬಯಸಿದರೆ ನಮ್ಮ ಸರಿ ಸಮಾನವರಾದವರನ್ನ ಬಯಸಬೇಕೆ ಹೊರತು ನಮ್ಮ ಮನೆಯ ದಾಸಿಯನ್ನಲ್ಲ. ಅಬ್ಬೋ ಅಕ್ಕಯ್ಯ, ಮತ್ತೆ ಅಬ್ಬೋ ಅಕ್ಕಯ್ಯ, ಹಾಗೂ ಅನುಜ, ಗಂಧರ್ವರು ಕಂಡರೆ ಸಹಿಸದಿಲ್ಲ ಅಂತ ಹೇಳಿದೆಲ್ಲ ಹಾಗಾದ್ರೆ ಅಕ್ಕಯ್ಯ, ಅವರ ಗಂಧರ್ವರಿಗೆ ಯಾರಾದರ ಬೆಂಬಲವಾಗಿ ಬಂದರ ಬಳಿಯೇ ಸೆಜ ಪಡೆದು ಗೋಡು ಮುರಿದು ಕಾರಣಕ್ಕೆ ಹೋಗಿದ್ದಾರೆ. ಹಿಂದಕ್ಕೆ ಹೋಗಿ ಮಾಡ್ತಾನೆ ಈಗ ಯಾವ್ದೊಂದು ಆ ಟೈಮ್ಸ್ ಯಾವ್ದೊಂದು ಹಿಂದಕ್ಕೆ ಹೋಗಿ ಮಾಡ್ತಾನಂತ ಈಗ ಯಾವ್ದು ಕಿರಿಕಿ ಸಾಧಿಸ್ತಿ ಅಂತೇಳಿ ಹಿಂದಕ್ಕೆ ಹೋಗಿ ಮಾಡ್ತಾನೆ. ಯಾರೇ ಬಿಚ್ಚಿಲ್ಲ ಆಡದೈತೆ ಕಿಡಿಸ್ಕೊಂಡ್ಬಿಡ್ತಾನೆ ಮಾಡಿ ಆಡದ ಆಡ್ತಲ್ಲ ಕರೆಕ್ಟಾಗಿ ಆಡದ ಐತಿ.